ಆಗಲ್ಲ. ಅದು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆ್ಯಕ್ಟರ್ ಜಯಂತ್ ಬಾಬು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆಗೆ ಹುಲಿದುರ್ಗ ಬೆಟ್ಟವನ್ನು ಟ್ರೆಕ್ಕಿಂಗ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಈ ಬೆಟ್ಟ ಬಂದ್ಬಿಟ್ಟು ಸುಮಾರು 845 ಮೀಟರ್ ಎತ್ತರದಲ್ಲಿರೋ ಬೆಟ್ಟ. ಬನ್ನಿ ನಮ್ಮ ಜೊತೆಗೆ ನೀವು ಈ ಜರ್ನಿನ ಭಾಗವಹಿಸಿ. ಯಾವುದೋ ದೂರದ ಜಾಗಕ್ಕೆ ಹೋಗಿ ಆ ಜಾಗದಲ್ಲಿ ಎಂಜಾಯ್ ಮಾಡೋದು ಮಾತ್ರ ಅಲ್ಲ ಟ್ರಾವೆಲಿಂಗ್, ಸಾಗೋ ದಾರಿಯನ್ನು ಅನುಭವಿಸೋದು. ಬರೀ ಹೈವೇಗಳನ್ನು ಹತ್ತಿ ಹೈ ಸ್ಪೀಡ್ ನಲ್ಲಿ ಹೋಗೋದು ಮಾತ್ರ ಅಲ್ಲ ಟ್ರಾವೆಲಿಂಗ್. ಹಳ್ಳಿ ದಾರಿಗಳನ್ನು ಬಳಸಿ ಜನರ ಜೀವನಗಳ ಕಡೆ ಕಣ್ಣಾಯಿಸಿ ಆ ಕ್ಷಣವನ್ನ ಅನುಭವಿಸೋದು ಟ್ರಾವೆಲಿಂಗ್. ನಮ್ಮಲ್ಲಿ ಅದೆಷ್ಟೋ ಜನ ಎಲ್ಲ ಜಾಗಗಳನ್ನ ಸುತ್ತಾಡಬೇಕು, ಎಂಜಾಯ್ ಮಾಡಬೇಕು ಅನ್ನೋ ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಜವಾಬ್ದಾರಿಗಳಿಗೆ ಕಟ್ಟಿಬಿದ್ದು ಅವೆಲ್ಲವನ್ನ ಮೂಟೆ ಕಟ್ಟಿ ಬದುಕಿಟ್ಟು ಬದುಕ್ತಾ ಇದ್ದಾರೆ. ಆದ್ರೆ ಸಮಸ್ಯೆಗಳು, ಜವಾಬ್ದಾರಿಗಳು ಯಾರಿಗಿಲ್ಲ. ಇದೇ ಕಾರಣಗಳನ್ನ ಕೊಡ್ತಾ ಹೋದ್ರೆ ವಯಸ್ಸು ನಮಗೋಸ್ಕರ ಕಾಯ್ತಾ ಕೂರಲ್ಲ. ಸಂಪಾದಿಸೋ ಹಣದ ಜೊತೆಗೆ ನೆನಪುಗಳನ್ನ, ಹಾಗೆ ಸುತ್ತಾಡೋ ನೆನಪುಗಳ ಜೊತೆಗೆ ನೆಮ್ಮದಿ ಕೊಡೋ ಜಾಗಗಳನ್ನ. ಯಾಕಂದ್ರೆ ಇರೋದು ಒಂದೇ ಜನ್ಮ, ಒಂದೇ ಜೀವನ. 85 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದ ನಂತರ ನಮಗೆ ಸಿಕ್ಕಿದ್ದೆ ಹುಲಿದುರ್ಗ ಬೆಟ್ಟ. ಬೆಟ್ಟಕ್ಕೆ ರೀಚ್ ಆಗಿದ ತಕ್ಷಣ ಇಲ್ಲಿ ಚಿಕ್ಕದಾಗಿ ದೇವಸ್ಥಾನವನ್ನು ಒಂದು ಚಿಕ್ಕದಾಗಿ ಕೆಳಗಡೆ ನಿರ್ಮಾಣಿಸಿದ್ದಾರೆ. ಆ ದೇವಸ್ಥಾನದ ಹತ್ರ ಒಂದು ಎಚ್ಚರಿಕೆ ಬೋರ್ಡನ್ನು ನೋಡಿಕೊಂಡು ಮೇಲ್ಗಡೆಗೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ರಿ. ಮೊದಲಿಗೆ ಇಲ್ಲಿ ಒಂದು ಸ್ಟೆಪ್ಸ್ ಇರ್ತವೆ. ಆ ಸ್ಟೆಪ್ಸ್ ಮಾತ್ರ ಒಂದಷ್ಟು ಕನ್ಸ್ಟ್ರಕ್ಟೆಡ್ ಆಗಿ ಇರುತ್ತೆ. ನಂತರ ನಾವು ಪೂರ್ತಿ ಬಂಡೆ ಮೇಲೇ ಹತ್ಕೊಂಡು ಹೋಗಬೇಕಾಗುತ್ತೆ. ಆದರೆ ಅಲ್ಲಲ್ಲಿ ಕಂಬಿಗಳನ್ನು ಇನ್ಸರ್ಟ್ ಮಾಡಿದ್ದಾರೆ. ನಮಗೆ ಅದನ್ನು ಹಿಡ್ಕೊಂಡು ಟ್ರಕ್ ಮಾಡೋದಕ್ಕೆ ಸ್ವಲ್ಪ ಅನುಕೂಲವಾಗಿರುತ್ತೆ. ಒಂದಷ್ಟು ಜಾಗದಲ್ಲಿ ಶೀಟನ್ನು ಹಾಕಿದ್ದಾರೆ. ಆ ಶೀಟಲ್ಲಿ ನಾವು ಕುತ್ಕೊಳ್ಳೋಕ್ಕೆ ಅಥವಾ ರೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಅನುಕೂಲವಾಗಿರುತ್ತೆ. ಈಗ ಬಾಬು ಅವರು ಬೆಟ್ಟ ಹತ್ತವ್ರೆ. ನೋಡಿ ಬೆಟ್ಟ ಯಾವುದು ಬ್ರ್ಯಾಂಡು? ಬ್ರ್ಯಾಂಡು ನೋಡಿ ಹಾಯ್ ಗೆಳೆಯರೆ, ಏನು ಮೆಟ್ಲಿಕ್ಕಿದೆ ನೋಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಗೋವಿಂದ ಅಷ್ಟೇ. ರಿಟರ್ನ್ ಬಂದರೆ ಮನೆಗೆ ನೋಡಿ, ಇಲ್ಲಾಂದರೆ ಇಲ್ಲೇ ನೋಡಿ. ಇಲ್ಲೇ ಕಾಣಿಸ್ತೈತೆ ಅಂತ ಇಟ್ಕೊಂಡು ನೋಡಿ. ಹಿಂಗಿದ್ರೆ ಹೋಗ್ಬೋದು. ಅರ್ಧ ಬಂದಿಲ್ಲ ನೋಡ್ಯಾ ನೀನು. ನಾ ಸಿಂಹ, ಹುಲಿ, ಚಿರತೆ ಎಲ್ಲ ಬರಬೇಕು ನೋಡ್ರಿ. ಒಂದು ಕಾಲು ಭಾಗ ಬೆಟ್ಟ ಹತ್ತಿದ ತಕ್ಷಣವೇ ನಮ್ಮೆಲ್ಲರಿಗೆ ಸುಸ್ತೋಯ್ತು. ಸಾಕಾಗಿ ಒಂದು ಕಡೆ ಕುತ್ಕೊಂಡು ತಂದಿರೋ ನೀರನ್ನು ಕುಡ್ಕೊಂಡು ಮೇಲ್ಗಡೆ ನೋಡ್ಕೊಂಡಿದ್ರಿ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ,
ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಘರಿಕೇನು ಬೆಳೆಯಲ್ಲ, ಜಗ ನಡೆಯಲು ಕಾರಣ ನಾವಲ್ಲ, ಅದನೆಂದಿಗೂ ಮನುಜನು ತಿಳಿಯಲ್ಲ. ಬರ್ತಾವನೆ ನೋಡಿ ನೋಡಿ ನೋಡಿ, ಇವನೇ ನಂಬರ್ 1 ಬುಲ್ಶಿಟ್ ಗಾಯ್. ಹಾಕ್ತೀನಿ ರೀ ನಿಮ್ಮಿಬ್ಬರ. ಹೆಂಗೈತೆ ಮಗ ಫೀಲಿಂಗು? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನಿನ್ಗೆ ಯಾಕೆ ಆಮೇಲೆ ಯಾವ ಎಲ್ಲ ಫೈನಲಿ ಹುಲಿದುರ್ಗ ಬೆಟ್ಟ, ಅವ್ರದ್ದು ಹುಲಿ ನಮ್ದು ತಿರ್ಗ. ಗೇಟ್ ತೆಗ್ದವ್ರಲ್ಲ. ಇಷ್ಟ ನಾ ಹೋಗಿದ್ದಿದ್ದು ಅಲ್ಲೇ ನೋಡಿದಪ್ಪ ಸಾಕು. ಎಷ್ಟು ಚಿಕ್ಕ ವಿಗ್ರಹ ನೋಡಕ್ಕೆ ಎಷ್ಟು ಸಾಹಸ ಮಾಡ್ಬೇಕಾಗಿತ್ತಲ್ಲ. ಬೇಡ ಬಾರಪ್ಪ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿದ್ರೆ ನೋಡ್ತಾ ಇದ್ರೆ ಏನೋ ತಿರ್ಗಾ ಬಂದಷ್ಟೈತಲ್ಲೋ. ನಾವು ಅಷ್ಟೇ ಹತ್ತಿದ್ದು ಕಾಸು. ಮೇಲೆ ಸನ್ಸೆಟ್ ನೋಡ್ಕೊಂಬನ್ರಿ, ನಾನು ಇಲ್ಲೇ ನೋಡ್ತಾ ಇರ್ತೀನಿ. ಒಬ್ಬನೇ ಇರ್ಬೇಡ ಬಾರಪ್ಪ. ತಿಂದಾಕ್ಬಿಡ್ತಾರ ಮೀನನ್ನ ಹುಡುಗಿರು ಬಂದ್ರೆ ಚೆನ್ನಾಗಿದ್ಯಾ ಅಂತ. ಈ ಕಡೆ ಆಯ್ತು. ಅಲ್ಲಿ ಗಂಟ ಹೋಗ್ಬೇಕಲ್ಲ. ಅದ್ ಬರೀ ದೇವಸ್ಥಾನಕ್ಕೆ ಬಾರ, ಅಲ್ಲಿ ಟಾಪ್ ಅಷ್ಟೇ ಅದು. ವಾಪಸ್ ಹೋಗ 4 ಜನನು. ಸಣ್ಣ ಬಂದಿಲ್ಲ, ಇನ್ನ ಸನ್ಸೆಟ್ ಬೇರೆ. ಇನ್ನ 5 ಗಂಟೆ ಮಚ್ಚಲೆ, 6 ಗಂಟೆಗೆ ಸನ್ಸೆಟ್ ಅಲ್ಲ. ಅದೇನ್ ಕಾಣಿಸ್ತೈತೆ ಬರಲ್ಲ ಅಂತ ಬೆಳ್ಳು ಕುಡಿತೈತೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಆಗಿಲ್ಲ. ಹಾಗೋ ಈಗೋ ಒಂದು 1 ಅವರಲ್ಲಿ ಅಲ್ಲಿ ಇಲ್ಲಿ ಒದ್ಲಾಡ್ಕೊಂಡು ಕುತ್ಕೊಂಡು ಕೊನೆ ತುದಿ ಬೆಟ್ಟಕ್ಕೆ ಬಂದ್ಬಿಟ್ರೆ ಇಲ್ಲಿಂದ ನಮಗೆ ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆದರೆ ಎಲ್ಲ ಹಳ್ಳಿಗಳು ಮನೆಗಳೆಲ್ಲ ಒಳ್ಳೆ ಇರುವೆ ಕಾಣಿಸ್ದಂಗೆ ಕಾಣಿಸ್ತಿತ್ತು. ಸುತ್ತು ಇರೋ ಹಳ್ಳಿಗಳೆಲ್ಲ ಕಾಣಿಸ್ತಿದೆ ಇಲ್ಲಿಂದ. ನೋಡಿ ನೀವು ಎಷ್ಟು ಸುಂದರವಾಗಿದೆ ಈ ಲೊಕೇಶನ್ನು. ಈಚೆಗಡೆ ಈ ಏರಿಯಾ ಇಷ್ಟೆಲ್ಲ ಕಾಣೋದಲ್ಲದೆ ಆ ಕಡೆ ಇರೋ ಬೆಟ್ಟ ಕೂಡ ಕಾಣ್ತಿದೆ ನೋಡಿ. ಮತ್ತು ನೋಡಿ ಈ ರೋಡು ಎಲ್ಲ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ಅಂದರೆ ಅಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ. ಆದರೆ ಸನ್ನಂತೂ ಇನ್ನೂ ಸನ್ಸೆಟ್ ಆಗೇ ಇಲ್ಲ. ಹೋಗಿರಿ, ಕಾದು 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 ನಮಗೂ ಸಾಕಾಗಿ ತಂದಿರೋ ನೀರು ಕುಡ್ದಿದ್ದಾಯಿತು, ಅದನ್ನು ರಿಟರ್ನ್ ಒಯ್ದಿದ್ದು ಆಯಿತು. ಅಷ್ಟೊತ್ತು ಕಾದ್ರಿ ನಾವು, ಸುಮಾರು 1 ಅವರ್ ಕಾದ್ರಿ. ಆದರೂ ಇನ್ನೂ ಸನ್ಸೆಟ್ ಆಗಿಲ್ಲ. ಒಂದು 5:30 ಹಂಗಾಯಿತು, ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತಿದ್ರಿ. ಸರಿ ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ, ಆಮೇಲೆ ಏನಾದರೂ ಬರ್ಬೋದು ಅಂತ ಹೇಳ್ಬಿಟ್ಟು ಸುತ್ತಿರುವ ಈ ಕೋಟೆನ ನೋಡ್ತಿದ್ರಿ. ಈ ಜಾಗಕ್ಕೆ ಯಾಕೆ ಹುಲಿದುರ್ಗ ಅಂತ ಹೆಸರು ಬಂತಂದರೆ 16ನೇ ಶತಮಾನದಲ್ಲಿ ಈ ಕೋಟೆಯಲ್ಲಿ, ಅಂದರೆ ದುರ್ಗ ಅಂದರೆ ಕೋಟೆ ಅಂತಾರೆ ಅಥವಾ ಫೋರ್ಟ್ ಅಂತೀರಿ ಇಂಗ್ಲೀಷಲ್ಲಿ, ಈ ಜಾಗದಲ್ಲಿ ಹುಲಿಗಳು ಸಂಚಾರ ಮಾಡ್ತಿದ್ವು. ಅದಕ್ಕೆ ಹುಲಿದುರ್ಗ ಎಂದು ಹೆಸರು ಬಂತು.
A few moments later. One eternity later. One little boost to the surface later. 1 million zillion jillion dillion cotillion times later. One eternity later. ಕಾದು ಕಾದು ಸಾಕಾಗಿತ್ತು. ಇನ್ನು ಸೂರ್ಯ ಅಂತೂ ಸನ್ಸೆಟ್ ಆಗಿಲ್ಲ, ಆದರೆ 6 ಗಂಟೆನೂ ಆಯಿತು. ಸರಿ, ಇನ್ನು ಜಾಸ್ತಿ ಹೊತ್ತು ಇಲ್ಲಿರೋದು ಸರಿಯಲ್ಲ ಅಂತ ಹೇಳಿಬಿಟ್ಟು, ರಿಸ್ಕಿ ಅಂತ ಹೇಳಿಬಿಟ್ಟು ಇಲ್ಲಿಂದ ಬೆಟ್ಟ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಬೆಟ್ಟ ಹತ್ತವಾಗಿ ಎಷ್ಟು ಡೇಂಜರ್ ಆಗಿತ್ತೋ ಇಳಿಯೋವಾಗ ಅಷ್ಟೇ ಡೇಂಜರ್ ಆಗಿದೆ, ಮತ್ತು ಅಷ್ಟೇ ಹುಷಾರಾಗಿ ಇಳಿಬೇಕು. ಯಾಕಂದರೆ ಪೂರ್ತಿ ಬೆಟ್ಟ ಇರುತ್ತೆ, ಇಲ್ಲಿ ಮೆಟ್ಲೇನಿರಲ್ಲ, ಸ್ವಲ್ಪ ಸ್ವಲ್ಪ ಅಲ್ಲಿ ಕೆತ್ತಿದ್ದಾರೆ, ಅದನ್ನು ಮಾತ್ರ ಸಪೋರ್ಟ್ ಇಟ್ಕೊಂಡು ಇಳಿಬೇಕಾಗುತ್ತೆ. ನೋಡಿ, ಇಲ್ಲೊಂದಷ್ಟು ಜೇನುಹುಳ ಮತ್ತು ಜೇನಿನ ಗೂಡುಗಳಿದ್ದಾವೆ. ಅದನ್ನು ಯಾರು ಮುಟ್ಟಕ್ಕೆ ಹೋಗ್ಬೇಡ್ರಿ, ಅಥವಾ ಹುಡುಗಾಟ ಮಾಡ್ಕೊಂಡು ಕಲ್ಲು ಹೊಡಿಯೋಕ್ಕೆ ಹೋಗಬೇಡಿ. ಸುಮ್ಮನೆ ಆ ಪ್ರಕೃತಿನ ನೋಡಿಕೊಂಡು ಸುಮ್ಮನೆ ನೀವು ತೃಪ್ತಿ ಪಟ್ಕೊಂಡು ಹೋಗಿ. ಹಿಂಗೆ ನಾವು ಹೋಗ್ತಿದ್ದಾಗ ಆ ಜೇನುಹುಳುಗಳನ್ನು ನೋಡಿಕೊಂಡು ಕೆಳಗಡೆಗೆ ಹೋದ್ರಿ. ಸಿಕ್ಕಾಪಟ್ಟೆ ಇದೆ ನೋಡಿ ಇಲ್ಲಿ, ಯಾರು ತೀಟೆ ಮಾಡಿಕೊಂಡು ಇದು ಮಾಡೋಕ್ಕೆ ಹೋಗ್ಬೇಡಿ. ನಾವೊಂದಷ್ಟು ಜಾಗ ಇಳಿದಿದ್ದ ನಂತರ ಸನ್ಸೆಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಸನ್ಸೆಟ್ನ ನೋಡಿಕೊಂಡು ಮತ್ತೆ ಕೆಳಗಡೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಹಾಗೂ ಸನ್ಸೆಟ್ನ ನೋಡೇ ಬಿಟ್ರಿ, ಬಂದಿರೋದಕ್ಕೂ ಸಾರ್ಥಕ ಆಯ್ತು ಅನಿಸ್ತು. ಒಂದಷ್ಟು ಫೋಟೋ ತಗೊಂಡು ಅಲ್ಲಿಂದ ಕೆಳಗಡೆಗೆ ಹಾಗೆ ಟ್ರೆಕ್ ಮಾಡ್ಕೊಂಡು ಬಂದ್ರಿ. ಇದೇ ರೀತಿ ಮತ್ತೊಂದಷ್ಟು ವೀಡಿಯೋಸ್ ನಿಮ್ಮೊಂದಿಗೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ ವೀಕ್ಷಕರೇ. ಇದೇ ರೀತಿ ನೀವು ನನಗೆ ಪ್ರೋತ್ಸಾಹ ಸಪೋರ್ಟ್ ಮಾಡಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.